ನಮಸ್ಕಾರ, ನಾನು ಅನುಷಾ ಬಾಗರು ಕೃಷ್ಣಪ್ಪ. ಇವತ್ತೊಂದು ಸಿಂಪಲ್ಲಾಗಿ ಮಶ್ರೂಮ್ ಪಲ್ಯ ಮಾಡೋದು ನೋಡೋಣವಾ. ನಾನಿಲ್ಲಿ ಓಯ್ಸ್ಟರ್ ಮಶ್ರೂಮ್ ತೊಗೊಂಡಿದ್ದೀನಿ. ನೀವು ಯಾವುದೇ ಮಶ್ರೂಮಲ್ಲಾದರೂ ಮಾಡ್ಬೋದು. ಮೊದಲಿಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಪಲಾವ್ ಎಲೆ, ಸೋಂಪು ಮತ್ತು ಸಣ್ಣದಾಗಿ ಸ್ಲೈಸ್ ಮಾಡಿರೋ ಈರುಳ್ಳಿ, ಅಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇನ್ನೊಂದು ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ರುಬ್ಬಿಟ್ಕೊಂಡಿರ್ತೀನಿ ಅಂತ ಹೇಳಿದ್ನಲ್ಲ, ಅದೇ ಮಸಾಲೆ. ಇದಕ್ಕೆ ಗರಂ ಮಸಾಲೆ ಅಥವಾ ಏನು ಹಾಕೋದೇ ಬೇಡ, ಇದೊಂದು ಹಾಕಿದರೆ ಸಾಕು. ಆಮೇಲೆ ಕ್ಲೀನ್ ಮಾಡಿ ವಾಶ್ ಮಾಡಿರೋ ಮಶ್ರೂಮ್ಸ್, ಆಮೇಲೆ ಸಣ್ಣದಾಗಿ ಸ್ಲೈಸ್ ಮಾಡಿರೋ ಟೊಮೆಟೊ. ನಾನು ಇದಕ್ಕೆ ಮಟನ್ ಸಾರು ಪುಡಿ ಅಥವಾ ಮಸಾಲೆ ಸಾರು ಪುಡಿ ಅಂತ ಮಾಡ್ಕೊಂಡಿರ್ತೀವಿ. ಅದು ನನ್ನ ಸ್ಟೋರಿ ಹೈಲೈಟ್ಸಲ್ಲಿ ಮಟನ್ ಸಾರು ಪುಡಿ ಅಥವಾ ಮಸಾಲೆ ಸಾರು ಪುಡಿ ಅನ್ನೋ ಕ್ಯಾಪ್ಷನಲ್ಲಿ ಸಿಕ್ಕತ್ತೆ ಮೆಷರ್ಮೆಂಟ್ಸ್ ಎಲ್ಲ. ನೀವು ಅದನ್ನೊಮ್ಮೆ ಚೆಕ್ ಮಾಡಿ. ಇದಕ್ಕೆ ಉಪ್ಪು, ಅರಿಶಿನ, ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಒಂದೇ ಒಂದು ವಿಷಲ್ ತೊಗೊಂಡ್ರೆ ಸಾಕು, ಪಲ್ಯ ರೆಡಿ. ನೀವು ಇದಕ್ಕೆ ಗರಂ ಮಸಾಲ ಅಥವಾ ಪೆಪ್ಪರ್ ಪೌಡರ್ ಎರಡನ್ನೂ ಹಾಕ್ಕೊಂಡ್ರೂ ನಡೆಯುತ್ತೆ. ಆದರೆ ಇದು ಜಾಸ್ತಿ ಮಸಾಲೆ ತಡೆಯಲ್ಲ, ಹಾಗೆ ಉಪ್ಪು ಖಾರನೂ ತಡೆಯಲ್ಲ ಈ ಮಶ್ರೂಮ್. ಸೊ ನೋಡ್ಕೊಂಡು ಕಡಿಮೆ ಹಾಕಬೇಕು. ಇದು ಅಕ್ಕಿ ರೊಟ್ಟಿಗೆ ಮಸ್ತ್ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಹಾಗಂತ ನಾನು ನೀರು ಹಾಕಿಲ್ಲ ವಿಷಲ್ ಹಾಕ್ಸೋಕ್ಕೆ, ನೀವು ಬೇಕಿದ್ರೆ